ಸಿದ್ಧಾಂತವನ್ನ ಪ್ರಶ್ನಿಸುವ, ವಿಮರ್ಶಿಸುವ ಪೂರ್ಣ ಹಕ್ಕು ಸಂವಿಧಾನ ನನಗೆ ಕೊಟ್ಟಿದೆ ಅಂತ. ನಿಮ್ಮ ಶತ್ರು ನಿಮ್ಮ ಪಕ್ಕದ ಮನೆಯ ದಲಿತನಲ್ಲ, ನಿಮ್ಮನ್ನ ಒಡೆದು ಆಳುತ್ತಿರುವ ಈ ವ್ಯವಸ್ಥೆ. RSS ಹೇಳುವುದು ಎಲ್ಲಾ ಹಿಂದೂಗಳು ಒಂದೇ, ನಾವೆಲ್ಲರೂ ಅಣ್ಣ ತಮ್ಮಂದಿರು ಅಂತ. ಆದರೆ ಅಂಬೇಡ್ಕರ್ ಕೇಳಿದ ಪ್ರಶ್ನೆ, ಎಲ್ಲರೂ ಒಂದೇ ಆಗಿದ್ರೆ ನಮ್ಮನ್ನು ಯಾಕೆ ಊರ ಹೊರಗೆ ಇಟ್ಟಿದ್ದೀರಾ? ನಮ್ಮನ್ನು ಯಾಕೆ ಅಸ್ಪೃಶ್ಯರಾಗಿ ನೋಡುತ್ತೀರಾ? ದಲಿತರು ಕೇವಲ ಮೀಸಲಾತಿಗಷ್ಟೇ ಸೀಮಿತವಲ್ಲ, ಅವರು ಈ ದೇಶದ ಪಾಲಿಸಿ ಮೇಕರ್ಸ್ ಆಗಬೇಕು. ನಮಸ್ಕಾರ ಗೆಳೆಯರೇ, ಇದು ಸುದ್ದಿ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ರಾಜಕೀಯ ಅನ್ನೋದು ನಾವು ಕಣ್ಣಾರೆ ನೋಡುವ ನಾಟಕ ಮಾತ್ರ. ಆದರೆ ಅಸಲಿ ಸ್ಕ್ರಿಪ್ಟ್ ಬರೆಯೋದು, ಡೈರೆಕ್ಷನ್ ಮಾಡುವುದು ತೆರೆಯ ಹಿಂದಿರುವ ಅಗೋಚರ ಶಕ್ತಿಗಳು. ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದ ಒಂದು ಘಟನೆ ಇದಕ್ಕೆ ಪರ್ಫೆಕ್ಟ್ ಉದಾಹರಣೆ. ಹಿರಿಯ ನಾಯಕ ರಮೇಶ್ ಜಿಗಜಿಣಗಿ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಮಾತು ಹೇಳ್ತಾರೆ, ದಲಿತರಿಗೆ RSS ವಿಷಯ ಯಾಕೆ ಬೇಕು ಅಂತ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಕೊಡುವ ಕೌಂಟರ್, ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಅಂಬೇಡ್ಕರ್ ರಕ್ತ, ನಾನು ಯಾರಿಗೂ ಹೆದರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದು ದಲಿತ ವರ್ಸಸ್ ದಲಿತ ಫೈಟ್. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿ, ಇದು ನಿಜಕ್ಕೂ ಇಬ್ಬರು ದಲಿತ ನಾಯಕರ ನಡುವಿನ ವೈಯಕ್ತಿಕ ಜಗಳಾನ, ಅಥವಾ ಭಾರತದ ಅತ್ಯಂತ ಹಳೆಯ ಮತ್ತು ಬಲಿಷ್ಠ ಸಂಘಟನೆಯಾದ RSS ತನ್ನ ಬ್ರಾಹ್ಮಣಶಾಹಿ ರಕ್ಷಣೆಗೆ ಹೆಣೆದ ಫ್ಯಾಕ್ಸಿವಾರ್ನ ಒಂದು ಭಾಗನ? ಇವತ್ತಿನ ಈ ಎಪಿಸೋಡ್ ನಲ್ಲಿ ಈ ಪೊಲಿಟಿಕಲ್ ಚೆಸ್ ಬೋರ್ಡ್ ನ ಪ್ರತಿಯೊಂದು ಕಾಯಿಯನ್ನ ಬಿಡಿಸಿಡೋಣ. ಮೊದಲಿಗೆ ಈ ಪ್ರಶ್ನೆಯನ್ನೇ ಡಿಕೋಡ್ ಮಾಡೋಣ. ದಲಿತರಿಗೆ RSS ವಿಷಯ ಯಾಕೆ ಬೇಕು ಅಂದರೆ ಅರ್ಥ ಏನು? ದಲಿತರು ಕೇವಲ ತಮ್ಮ ಮೀಸಲಾತಿ, ತಮ್ಮ ಕೇರಿಯ ಚರಂಡಿ, ರಸ್ತೆ ಅಥವಾ SC/ST ಫಂಡ್ ಬಗ್ಗೆ ಮಾತ್ರ ಮಾತಾಡಬೇಕು. ದೇಶದ ನೀತಿ ನಿರೂಪಣೆ, ಸೈದ್ಧಾಂತಿಕ ವಿಚಾರಗಳು ಮತ್ತು ದೇಶವನ್ನು ನಿಯಂತ್ರಿಸುವ RSS ಬಗ್ಗೆ ಮಾತನಾಡುವ ಭೌತಿಕ ಹಕ್ಕು ದಲಿತರಿಗೆ ಇಲ್ಲ ಎಂಬುದು ಇದರ ಹಿಡನ್ ಮೆಸೇಜ್ ಅಲ್ವಾ? ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ, ಒಬ್ಬ ಪ್ರಜ್ಞಾವಂತ ನಾಯಕರಾಗಿ RSS ಅನ್ನು ಟೀಕಿಸಿದರೆ ಅದಕ್ಕೆ ಉತ್ತರ ಕೊಡಬೇಕಾದದ್ದು RSS ನಾಯಕರು ಅಥವಾ ಬಿಜೆಪಿಯ ಮೇಲ್ಜಾತಿ ನಾಯಕರು. ಆದರೆ ಅವರು ಯಾಕೆ ಸುಮ್ಮನಿದ್ದಾರೆ? ದ ಪ್ರಾಕ್ಸಿ ವಾರ್, ಶೂದ್ರರು ಮತ್ತು ದಲಿತರ ಹೆಗಲ ಮೇಲಿನ ಬಂದೂಕು. ಎಲ್ಲೇ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ ಅಡಗಿದೆ. ಒಂದು ವೇಳೆ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಅಥವಾ BY ವಿಜಯೇಂದ್ರ ಅವರಂತಹ ನಾಯಕರು ಪ್ರಿಯಾಂಕ್ ಖರ್ಗೆ ಅವರಿಗೆ ನಿನಗೆ RSS ವಿಷಯ ಯಾಕೆ ಎಂದು ಹೇಳಿದ್ದರೆ ಏನಾಗುತ್ತಿತ್ತು? ಇಡೀ ರಾಜ್ಯದಲ್ಲಿ ದಲಿತರು ಬೀದಿಗಿಳಿಯುತ್ತಿದ್ರು. ಮನಸ್ಮೃತಿವಾದಿಗಳು ದಲಿತರ ಧ್ವನಿ ಅಡಗಿಸುತ್ತಿದ್ದಾರೆ ಎಂಬ ನೆಗೆಟಿವ್ ಸೆಟ್ ಆಗುತ್ತಿತ್ತು. ಇದು ಬಿಜೆಪಿಗೆ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಬಹುದೊಡ್ಡ ಪೆಟ್ಟು. ಇದನ್ನೇ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಪ್ರಾಕ್ಸಿ ಪಾಲಿಟಿಕ್ಸ್ ಅಥವಾ ಶೀಲ್ಡಿಂಗ್ ಅಂತಾರೆ. ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ತನ್ನದೇ ಐಡಿಯಾಲಜಿಯಲ್ಲಿರುವ ದಲಿತ ನಾಯಕನನ್ನು ಛೂ ಬಿಡುವುದು. ರಮೇಶ ಜಿಗಜಿಣಗಿ ಅವರ ಬಾಯಿಯಲ್ಲಿ ಈ ಮಾತು ಬಂದಾಗ ಅದು ದಲಿತರ ಒಳಗಿನ ಭಿನ್ನಾಭಿಪ್ರಾಯವಾಗಿ ಕನ್ವರ್ಟ್ ಆಯಿತು. ಮೇಲ್ವರ್ಗದ ನಾಯಕರು ತಮ್ಮ ಕೈಗೆ ಮಣ್ಣು ಮಾಡಿಕೊಳ್ಳದೆ ದಲಿತರ ಮೂಲಕವೇ ದಲಿತರ ಭೌತಿಕ ನಾಯಕನನ್ನು ಹತ್ತಿಕ್ಕುವ ಹೊಸ ಪ್ರಯೋಗ ಇದು. ಈ ಸ್ಟ್ರಾಟಜಿ ಹೊಸದೇನಲ್ಲ. ಬ್ರಿಟಿಷರು 200 ವರ್ಷ ನಮ್ಮನ್ನು ಆಳಿದ್ದು ಹೀಗೆ, ಡಿವೈಡ್ ಅಂಡ್ ರೂಲ್. ಈಗ ಅದೇ ತಂತ್ರವನ್ನ RSS ಮತ್ತು ಬಿಜೆಪಿ ದಲಿತರ ಮೇಲೆ ಪ್ರಯೋಗಿಸುತ್ತಿದೆ. ಯಾರು ಅಂಬೇಡ್ಕರ್ ವಾದವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಹಿಂದುತ್ವದ ಹುಳುಕುಗಳನ್ನ ಪ್ರಶ್ನಿಸುತ್ತಾರೋ ಅವರನ್ನ ಎದುರಿಸಲು ಹಿಂದುತ್ವದ ಅಂಬ್ರೆಲ್ಲಾ ಒಳಗೆ ಸೇರಿಕೊಂಡಿರುವ ಇನ್ನೊಂದು ಬಣದ ದಲಿತರನ್ನ ಎತ್ತಿಕಟ್ಟುವುದು. RSS ಮತ್ತು ಅಂಬೇಡ್ಕರ್ ಇತಿಹಾಸದ ಕರಾಳ ಸತ್ಯಗಳು. ನಾವು ಈ ವಿಷಯವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕು. 1925ರಲ್ಲಿ RSS ಸ್ಥಾಪನೆಯಾಯಿತು. ಅದರ ಮೂಲ ಉದ್ದೇಶ ಹಿಂದೂ ರಾಷ್ಟ್ರ ನಿರ್ಮಾಣ ಮತ್ತು ಹಿಂದೂ ಏಕತೆ. ಆದರೆ ಅದೇ ಸಮಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅನಿಹಿಲೇಷನ್ ಆಫ್ ಕಾಸ್ಟ್ ಅಂದರೆ ಜಾತಿ ವಿನಾಶದ ಹೋರಾಟ ಶುರು ಮಾಡಿದ್ದರು. RSS ಹೇಳುವುದು ಎಲ್ಲಾ ಹಿಂದೂಗಳು ಒಂದೇ, ನಾವೆಲ್ಲರೂ ಅಣ್ಣ ತಮ್ಮಂದಿರು ಅಂತ. ಆದರೆ ಅಂಬೇಡ್ಕರ್ ಕೇಳಿದ ಪ್ರಶ್ನೆ, ಎಲ್ಲರೂ ಒಂದೇ ಆಗಿದ್ರೆ ನಮ್ಮನ್ನು ಯಾಕೆ ಊರ ಹೊರಗೆ ಇಟ್ಟಿದ್ದೀರಾ? ನಮ್ಮನ್ನು ಯಾಕೆ ಅಸ್ಪೃಶ್ಯರಾಗಿ ನೋಡುತ್ತೀರಾ? RSS ಸಿದ್ಧಾಂತಕ್ಕೆ ಜಾತಿ ವ್ಯವಸ್ಥೆಯನ್ನ ಪೋಷಿಸುವ ಚಾತುರ್ವರ್ಣ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ. ಆದರೆ ಅಂಬೇಡ್ಕರ್ ವಾದಕ್ಕೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಮೇಲೆ ನಂಬಿಕೆ ಇದೆ. RSS ಯಾವತ್ತೂ ದಲಿತರನ್ನ ನಾಯಕನನ್ನಾಗಿ ಬೆಳೆಸಲಿಲ್ಲ. ಅವರ ಉದ್ದೇಶ ದಲಿತರನ್ನ ಕೇವಲ ಫುಟ್ ಸೋಲ್ಜರ್ಸ್
ಮೇಕರ್ಸ್ ಅಂದ್ರೆ ಕಾಲಾಳುಗಳನ್ನಾಗಿ ಬಳಸಿಕೊಳ್ಳುವುದು. ಅಯೋಧ್ಯೆ ರಾಮ ಮಂದಿರ ಚಳುವಳಿ ಇರಬಹುದು, ಕೋಮು ಗಲಭೆಗಳಿರಬಹುದು, ರಸ್ತೆಗೆ ಇಳಿದು ಜೈಲಿಗೆ ಹೋಗಿ ಪ್ರಾಣ ಕಳೆದುಕೊಳ್ಳುವುದು ಇದೇ ಶೋಷಿತ ಸಮುದಾಯದ ಯುವಕರು. ಆದರೆ RSS ನ ಉನ್ನತ ಹುದ್ದೆಗಳಲ್ಲಿ, ನೀತಿ ನಿರೂಪಣಾ ಸಮಿತಿಗಳಲ್ಲಿ ದಲಿತರಿಗೆ ಸ್ಥಾನವಿದೆಯಾ? ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ನನ್ನಲ್ಲಿ ಅಂಬೇಡ್ಕರ್ ರಕ್ತ ಇದೆ ಎಂದಾಗ RSSಗೆ ನಡುಕ ಶುರುವಾಗುವುದು ಇದೇ ಕಾರಣಕ್ಕೆ. ದಲಿತರು ಅಂಬೇಡ್ಕರ್ ಬಗ್ಗೆ ಓದಿದರೆ ಪ್ರಶ್ನಿಸಲು ಶುರು ಮಾಡುತ್ತಾರೆ. ಪ್ರಶ್ನಿಸಲು ಶುರು ಮಾಡಿದರೆ ಹಿಂದುತ್ವದ ಹೆಸರಿನಲ್ಲಿ ನಡೆಯುತ್ತಿರುವ ಬ್ರೇನ್ ವಾಶ್ ನಿಂತು ಹೋಗುತ್ತದೆ. RSS ತನ್ನ ಅಸ್ತಿತ್ವ ಉಳಿದುಕೊಳ್ಳಲು ದಲಿತರು ಪ್ರಶ್ನಿಸುವುದನ್ನ ನಿಲ್ಲಿಸಬೇಕು. ಅದಕ್ಕೆ ಜಿಗಜಿಣಗಿ ಅವರಂತಹ ನಾಯಕರ ಮೂಲಕ ಈ ರೀತಿ ಹೇಳಿಕೆ ಕೊಡಿಸಲಾಗುತ್ತಿದೆ. ಎಡಗೈ ವರ್ಸಸ್ ಬಲಗೈ, ಕರ್ನಾಟಕ ದಲಿತ ರಾಜಕಾರಣದ ಒಳಸುಳಿ. ಕರ್ನಾಟಕದ ಮಟ್ಟಿಗೆ ಈ ದಲಿತ ವರ್ಸಸ್ ದಲಿತ ಫೈಟಿಗೆ ಇನ್ನೊಂದು ಆಯಾಮ ಇದೆ. ಅದುವೇ ಎಡಗೈ ಮತ್ತು ಬಲಗೈ ದಲಿತರ ನಡುವಿನ ರಾಜಕೀಯ. ಕಾಂಗ್ರೆಸ್ ಸಾಂಪ್ರದಾಯಿಕವಾಗಿ ಬಲಗೈ ದಲಿತರ ವೋಟ್ ಬ್ಯಾಂಕ್ ಅನ್ನ ನೆಚ್ಚಿಕೊಂಡಿದ್ದರೆ ಬಿಜೆಪಿ ಎಡಗೈ ದಲಿತರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಲು ಪ್ರಯತ್ನಿಸುತ್ತಿದೆ. ಒಳ ಮೀಸಲಾತಿ ಜಾರಿಗಾಗಿ AG ಸದಾಶಿವ ಆಯೋಗದ ವರದಿ ಜಾರಿಗೆ ಬರಬೇಕು ಎಂಬುದು ದೊಡ್ಡ ಹೋರಾಟ. ಈ ಒಳ ಮೀಸಲಾತಿಯ ಗೊಂದಲವನ್ನೇ ಬಳಸಿಕೊಂಡು ರಾಜಕೀಯ ಪಕ್ಷಗಳು ದಲಿತರನ್ನ ಶಾಶ್ವತವಾಗಿ ಎರಡು ಹೋಳುಗಳಾಗಿ ಮಾಡಿವೆ. ಖರ್ಗೆ ಅವರು ಒಂದು ಬಣವನ್ನ ಪ್ರತಿನಿಧಿಸಿದರೆ ಜಿಗಜಿಣಗಿ ಅವರು ಇನ್ನೊಂದು ಬಣವನ್ನ ಪ್ರತಿನಿಧಿಸುವ ಪ್ರಯತ್ನವನ್ನು ಮಾಡಿಲ್ಲ. ಅವರು ಅವರ ಪಾಡಿಗೆ ಮೋದಿ ಹೆಸರೇಳಿಕೊಂಡು ಗೆಲ್ಲುತ್ತಿದ್ದಾರೆ. ಒಳ ಮೀಸಲಾತಿಯ ಹೋರಾಟದಲ್ಲಿ ಎಡಗೈ ಸಮುದಾಯದ ಪರ ನಿಂತಿಲ್ಲ. ನೀವು ಗಮನಿಸಿ, ಇಲ್ಲಿ RSS ವಿಷಯವನ್ನ ಪಕ್ಕಕ್ಕಿಟ್ಟು ಎಡಗೈ ಬಲಗೈ ದಲಿತರ ನಡುವಿನ ದ್ವೇಷವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿ ಬೆಳೆಸಲಾಗುತ್ತಿದೆ. ಇವತ್ತು ಹಳ್ಳಿಗಳಲ್ಲಿ ಯುವಕರು ಈ ನಾಯಕರ ಪರ ವಿರೋಧ ಅಂತ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕಿತ್ತಾಡುತ್ತಿದ್ದಾರೆ. ದಲಿತ ಸಮುದಾಯದ ಇಬ್ಬರು ಯುವಕರು ಬೀದಿಗಳಲ್ಲಿ ನಿಂತು ಕಿತ್ತಾಡುತ್ತಿದ್ದರೆ RSS ನಾಯಕರು AC ರೂಮಿನಲ್ಲಿ ಕುಳಿತು ನಗುತ್ತಿರುತ್ತಾರೆ. ಯಾಕೆಂದರೆ ದಲಿತರು ಒಂದಾಗುವವರಿಗೆ ಮಾತ್ರ ಅವರಿಗೆ ಭಯ. ಒಡೆದು ಚೂರಾದ ದಲಿತ ಸಮುದಾಯ ಯಾವುದೇ ವ್ಯವಸ್ಥೆಗೆ ಆಪತ್ತು ತರಲಾರದು. ದಿಸ್ ಇಸ್ ದ ರಿಯಲ್ ಗೇಮ್. ಈ ನರೇಟಿವ್ ಅನ್ನ ಬಿಲ್ಡ್ ಮಾಡಿದ್ದು ಯಾರು? ಮೇನ್ ಸ್ಟ್ರೀಮ್ ಮೀಡಿಯಾ ಮತ್ತು ಪೊಲಿಟಿಕಲ್ IT ಸೆಲ್ಗಳು. ಜಿಗಜಿಣಗಿ ಅವರ ಹೇಳಿಕೆಯನ್ನ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಮಾಡಲಾಯಿತು. ದಲಿತ ನಾಯಕರ ನಡುವೆ ವಾಕ್ ಸಮರ ಅಂತ ಹೆಡ್ಲೈನ್ ಕೊಟ್ಟರು. ಯಾರೊಬ್ಬ ನ್ಯೂಸ್ ಆಂಕರ್ ಕೂಡ ಸರ್ RSS ಬಗ್ಗೆ ದಲಿತರು ಯಾಕೆ ಮಾತನಾಡಬಾರದು ಅಂತ ಜಿಗಜಿಣಗಿ ಅವರನ್ನ ಮರುಪ್ರಶ್ನೆ ಮಾಡಲೇ ಇಲ್ಲ. ಯಾಕೆಂದರೆ ಮೀಡಿಯಾದ ಮೇಲ್ಮಟ್ಟದಲ್ಲಿ ಕೂತವರಿಗೂ ದಲಿತರ ಜೊತೆಯಲ್ಲೇ ಕಿತ್ತಾಡಿಕೊಂಡಿರಬೇಕು ಎಂಬ ಮನಸ್ಥಿತಿ ಇದೆ. IT ಸೆಲ್ಗಳು ದಲಿತರು ಹಿಂದೂ ವಿರೋಧಿಗಳು, ಖರ್ಗೆ ಅವರು ದಲಿತರ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಟ್ರೋಲ್ ಶುರು ಮಾಡಿದ್ವು. ಇದರಿಂದ ಏನಾಯ್ತು? ಅಸಲಿ ವಿಷಯವಾದ RSS ನ ಸಿದ್ಧಾಂತ ಹಿನ್ನೆಲೆಗೆ ಹೋಯಿತು. ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಈಗೋ ಕ್ಲಾಶ್ ಮುನ್ನೆಲೆಗೆ ಬಂತು. ವೀಕ್ಷಕರೇ, ವಿಶೇಷವಾಗಿ ದಲಿತ ಮತ್ತು ಶೋಷಿತ ಸಮುದಾಯದ ಯುವ ಜನರೇ, ಈ ವಿಡಿಯೋದ ಕೊನೆಯಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಒಂದೇ: ನಿಮ್ಮ ನಾಯಕರು ಯಾರು, ಅವರು ಯಾವ ಪಕ್ಷದಲ್ಲಿ ಇದ್ದಾರೆ ಅನ್ನೋದು ಮುಖ್ಯವಲ್ಲ, ಅವರು ಅಂಬೇಡ್ಕರ್ ವಿಚಾರಧಾರೆಗೆ ಬದ್ಧರಾಗಿದ್ದಾರಾ ಅನ್ನೋದಷ್ಟೇ ಮುಖ್ಯ. ನಿನಗೆ RSS ವಿಷಯ ಯಾಕೆ ಅಂತ ಯಾರಾದ್ರೂ ಕೇಳಿದ್ರೆ ಎದೆ ತಟ್ಟಿ ಹೇಳಿ, ನಾನು ಈ ದೇಶದ ಪ್ರಜೆ, ಈ ದೇಶವನ್ನ ಆಳುತ್ತಿರುವ ಸಿದ್ಧಾಂತವನ್ನ ಪ್ರಶ್ನಿಸುವ, ವಿಮರ್ಶಿಸುವ ಪೂರ್ಣ ಹಕ್ಕು ಸಂವಿಧಾನ ನನಗೆ ಕೊಟ್ಟಿದೆ ಅಂತ. ದಲಿತ ವರ್ಸಸ್ ದಲಿತ ಎಂಬುದು ರಾಜಕಾರಣಿಗಳ ಮತ್ತು ಮೇಲ್ವರ್ಗದ ಶಕ್ತಿಗಳ ಸೃಷ್ಟಿ. ನಿಮ್ಮ ಶತ್ರು ನಿಮ್ಮ ಪಕ್ಕದ ಮನೆಯ ದಲಿತನಲ್ಲ, ನಿಮ್ಮನ್ನ ಒಡೆದು ಆಳುತ್ತಿರುವ ಈ ವ್ಯವಸ್ಥೆ. ಇದೇ ರೀತಿ ನಿಮ್ಮನ್ನ ಭಾವನಾತ್ಮಕವಾಗಿ ಕೆರಳಿಸಿ ನಿಮ್ಮಲ್ಲೇ ಜಗಳ ತಂದಿಡುವ ನೂರಾರು ಘಟನೆಗಳು ಮುಂದೆ ಬರುತ್ತವೆ. ಪ್ರತಿ ಬಾರಿಯೂ ರಿಯಾಕ್ಟ್ ಮಾಡುವ ಮುನ್ನ ಯೋಚನೆ ಮಾಡಿ, ಇದರಿಂದ ಲಾಭ ಯಾರಿಗೆ ಅಂತ. ಬಾಬಾ ಸಾಹೇಬರು ಹೇಳಿದ್ದು ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ ಹೋರಾಡಿ ಅಂತ. ಆದರೆ ಈಗ ಆಗುತ್ತಿರುವುದು ವಾಟ್ಸ್ಆಪ್ ನೋಡಿ, ಒಡೆದು ಹೋಗಿ, ಕಿತ್ತಾಡಿ ಅಂತ. ಈ ಟ್ರೆಂಡ್ ಬದಲಾಗಬೇಕು. ದಲಿತರು ಕೇವಲ ಮೀಸಲಾತಿಗಷ್ಟೇ ಸೀಮಿತವಲ್ಲ, ಅವರು ಈ ದೇಶದ ಪಾಲಿಸಿ ಮೇಕರ್ಸ್ ಆಗಬೇಕು. ಈ ಸುದೀರ್ಘ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬ ಕನ್ನಡಿಗನಿಗೂ, ಪ್ರತಿಯೊಬ್ಬ ಯುವಕನಿಗೂ ಇದನ್ನ ಶೇರ್ ಮಾಡಿ. ಸತ್ಯವನ್ನ ಅರಿಯುವ ಈ ಪ್ರಯಾಣದಲ್ಲಿ ನಮ್ಮ ಜೊತೆಗಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ಜೈ ಭೀಮ್, ಜೈ ಸಂವಿಧಾನ. ನಮಸ್ಕಾರ.